ಇನ್ನು ಸಭಾಪತಿಗಳ ರಾಜೀನಾಮೆ ವಿಚಾರ ಕಾಂಗ್ರೆಸ್ ಬಿಜೆಪಿ ನಡುವೆ ಸಮರಕ್ಕೇನು ಕಾರಣ ಆಗಿದೆ. ಸಭಾಪತಿಗಳ ರಾಜೀನಾಮೆಯನ್ನು ಅಂಗೀಕರಿಸಬೇಡಿ ಅಂತ ಬಿಜೆಪಿ ರಾಜ್ಯಪಾಲರಿಗೆ ದೂರು ಕೂಡ ಕೊಟ್ಟಿದೆ. ಬಿಜೆಪಿಯ ಈ ನಡೆಯನ್ನ ಕಿಡಿಕಾರ್ತಾ ಇದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಕೆಂಡಾಮಂಡಲರಾಗಿದ್ದಾರೆ. ಸಂವಿಧಾನದ ಬಿಕ್ಕಟ್ಟು ಸೃಷ್ಟಿಸೋದಕ್ಕೆ ವಿಪಕ್ಷಗಳು ಹೊರಟಿವೆ. ರಾಜ್ಯಪಾಲರ ಕಚೇರಿಯನ್ನ ದುರ್ಬಳಕೆ ಮಾಡಿಕೊಳ್ಳೋದಕ್ಕೆ ಯತ್ನಿಸ್ತಾ ಇವೆ. ಹಿರಿಯ ನಾಯಕ ಬಸವರಾಜ ಹೊರಟ್ಟಿ ಅವರಿಗೆ ಬಿಜೆಪಿ ಹಿಂಸೆ ಕೊಡ್ತಾ ಇದೆ ಅಂತ ಆರೋಪಿಸಿದ್ದಾರೆ. ಕಿಡಿಕಾರ್ತಿದ್ದಾರೆ ಡಿಕೆ ಶಿವಕುಮಾರ್. ಕೌನ್ಸಿಲ್ ಚೇರ್ಮನ್ ಸಲೀಂ ಅವ್ರಿಗೆ ನಮ್ಮ ಪಕ್ಷ ಅಭ್ಯರ್ಥಿ ಮಾಡು ಅಂತ ಹೇಳಿದ್ದಾರೆ. ಅಭ್ಯರ್ಥಿ ಸೊ ನಿನ್ನೆ ಕೌನ್ಸಿಲ್ ಚೇರ್ಮನ್ರೆ ಬಂದು ನನ್ನ ಹತ್ರ ಮಾತಾಡಿದ್ರು. ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರು. ಭಾಳ ಸಂತೋಷ ಅಂತ ಒಪ್ಕೊಂಡು ರಾಜೀನಾಮೆನೂ ಕೊಟ್ಟು ರಾಜೀನಾಮೆನೂ ಅಕ್ಸೆಪ್ಟ್ ಆಯಿತು. ನಿಮ್ಮ ಮುಂದೆನೂ ಹೇಳಿದ್ರು. ಅದಾದಮೇಲೆ ಗವರ್ನರ್ಗೆ ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನನಗೆ ಬಲವಂತ ಮಾಡೋದು ಅಂತ. ತಿರ್ಗಾ ಅವರು ಅಪೋಸಿಷನ್ ಪಾರ್ಟಿಯವರು ಹೇಳಿದ್ದಾರೆ. ಸೊ ಕೆಲವೇನೋ ಕಾನ್ಸ್ಟಿಟ್ಯೂಷನ್ ಕ್ರೈಸಿಸ್ ಟೈಪ್ ಕ್ರಿಯೇಟ್ ಮಾಡ್ತಾಯಿದ್ದಾರೆ ಬಿ ಜೆ ಪಿಯವರು. ಗವರ್ನರ್ ಆಫೀಸ್ನ ಮಿಸ್ಯೂಸ್ ಮಾಡೋಕ್ಕೆ ಕೊಟ್ಟಿದ್ದಾರೆ. ಸೊ ನಾನೋಗಿ ಗವರ್ನರ್ಗೆ ಭೇಟಿ ಮಾಡಿದೆ. ನಾನು ಖಾದರ್ ಅವರು ಭೇಟಿ ಮಾಡಿ ಗವರ್ನರ್ ಹತ್ರ ಹೇಳಿದ್ದೇನೆ. ವಾಲಂಟಿಯರಾಗಿ ಕೊಟ್ಟಿದ್ದಾರೆ. ಇಲ್ಲಾಂದ್ರೆ ಅವಿಶ್ವಾಸ ನಿರ್ಣಯ ಮಂಡನೆ ಮಾಡೋಕ್ಕೆ ನಮ್ಮವರೆಲ್ಲ ಸೈನ್ ಹಾಕಿ ಕೊಟ್ಟಿದ್ರು. ಬೇಡ ಅಂತ ಹೇಳ್ದೆ. ಪಾಪ ಅವ್ರು ಭಾಳ ಗೌರವದಿಂದ ಒಪ್ಕೊಂಡವರು. ಅವರೇ ಕರೆದು ಅವರೇ ಟೈಪ್ ಮಾಡಿ ಕೊಟ್ಟಿದ್ರು. ಸೊ ಆಮೇಲೆ ಕೊನೆಗೆ ಅವ್ರದ್ದೇ ಆದಂಥ ಅಭಿಪ್ರಾಯಕ್ಕೆ ಬಂದಿದ್ದಾರೆ. ಪಾಪ ಐ ಫೀಲ್ ಸಾರಿ ಫಾರ್ ಇಟ್. ಅಷ್ಟು ದೊಡ್ಡ ಹಿರಿಯ ನಾಯಕರಿಗೆ ಅವರು ಬಿ ಜೆ ಪಿಯವರು ಹ್ಯಾರಾಸ್ ಮಾಡ್ತಾಯಿದ್ದಾರೆ. ಸೊ ನಾನು ಅದನ್ನು ಎಲ್ಲ ಕಂಪ್ಲೀಟ್ ತಿಳಿಸಿದ್ದೇನೆ. ಗವರ್ನರ್ಗೂ ಹೇಳಿದ್ದೇನೆ, ನಿಮ್ಮ ಕಾನೂನು ಚೌಕಟ್ಟಿನಲ್ಲಿ. ಯಾಕೆಂದರೆ ಹಿಂದೆ ಎಲ್ಲ ಬೇಕಾದಷ್ಟು ಪ್ರೆಸಿಡೆಂಟ್ಗಳಿದೆ, ಅವರೇ ಮಾಡಿದಂಥ ಪ್ರೆಸಿಡೆಂಟ್ಗಳಿದೆ. ಡೆಪ್ಟಿ ಚೇರ್ಮನ್ ಕೊಡಬೇಕು ಅಂತ ಡೆಪ್ಟಿ ಚೇರ್ಮನ್ ಇಲ್ಲದೆ ಹೋದಾಗ ಆಫೀಸ್ಗೆ ಕೊಟ್ಟಿದ್ದಾರೆ. ಇಟ್ ಇಸ್ ನಾಟ್ ವ್ಯಕ್ತಿ ಅಲ್ಲ ಮುಖ್ಯ ಅಲ್ಲ, ಆಫೀಸ್ಗೆ ಕೊಟ್ಟಿದ್ದಾರೆ. ಅಕ್ಸೆಪ್ಟು ಆಗಿದೆ, ನೋಟಿಫಿಕೇಷನು ಆಗಿದೆ. ಅದೆಲ್ಲ ಕಂಪ್ಲೀಟ್ ಲೀಗಲ್ ಪಾಯಿಂಟ್ ಎಲ್ಲ ಹೇಳಿದ್ದೇನೆ. ಅದನ್ನೆಲ್ಲ ನಾನು ಗಮನಕ್ಕೆ ತರಬೇಕಾಯಿತು. ತಂದಿದ್ದೆ. ಏನು ಸಭಾಪತಿಯಾಗಿ ನಾನು 1980ನೇ ಇಸ್ವಿ ಫಸ್ಟ್ ಬಂದೀನಿ. ಸುಮಾರು 18 ಜನ ಮುಖ್ಯಮಂತ್ರಿಗಳು ನೋಡಿದ್ದೀನಿ. ಇವ್ರನ್ನ 19ನೇದವರು 10-12 ಮಂದಿ ಸಭಾಪತಿಗಳು ನೋಡಿದ್ದೀನಿ. ಸೊ ನಾನು ಸಭಾಪತಿ ಆದಾಗ ನನ್ನ ಕರ್ತವ್ಯವನ್ನು ಭಾಳ ಉತ್ತಮವಾದಂಥ ರೀತಿಯಲ್ಲಿ ನಿಭಾಯಿಸಿದೆ ಅಂತ ತಿಳ್ಕೊಂಡು ನನಗೆ ಗೊತ್ತಿದೆ. ಸದನದ ಎಲ್ಲ ಪಕ್ಷದವರು, ಸದನದ ಎಲ್ಲ ಸದಸ್ಯರು ನನ್ನ ಬಗ್ಗೆ ಗೌರವವನ್ನು ತೋರಿಸಿದ್ದಾರೆ. ಎಲ್ಲೂ ಸಣ್ಣ ಪುಟ್ಟ ಇವು ಆಗ್ತಿರ್ತಾವೆ ಅವಾಗ. ಬಟ್ ಯಾವುದೇ ರೀತಿಯಿಂದ ಅಂಥ ಅಹಿತಕರ ಘಟನೆ ಆಗದಂಗೆ ನೋಡ್ಕೊಂಡ್ಬಂದೀನಿ. ಎಲ್ಲರಿಗೂ ಸಾಧ್ಯವಾದಷ್ಟು ಪ್ರಿಫರೆನ್ಸ್ ಕೊಟ್ಟು, ಹೊಸ್ತಾ ಬಂದವ್ರಿಗೆ, ಹೆಣ್ಣು ಮಕ್ಕಳಿಗೆ ಪ್ರಿಫರೆನ್ಸ್ ಕೊಟ್ಟು ಸದನವನ್ನು ನಡೆಸ್ಕೊಂಡ್ಬಂದ್ವಿ. ಸದನವನ್ನು ಅಜೆಂಡಾ ಎಲ್ಲ ಪೂರ್ಣ 90% ಮುಗಿಸ್ಕೊಂಡ್ಬಿಟ್ರೆ. ಆಮೇಲೆ ಒಂದೊಂದು ಸರಿ 11 ತಾಸಿನವರೆಗೂ ಸದನದಲ್ಲಿ ಕುಂತೀವಿ ನಾವು ಬೆಳಗಾವಿ.